ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದನ್ನ ತಗೊಳ್ಳಿ, ಎಲ್ಲ ಸರಿಯಾಗತ್ತೆ. ತಗೊಳ್ಳಿ. ಇವಾಗ ಸಮಾಧಾನ ಆಯ್ತೇನಮ್ಮ? ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ಕಾಪಾಡ್ದೆಮ್ಮ. ನಿನ್ನಿಂದ ತುಂಬ ಉಪಕಾರ ಆಯ್ತು ತಾಯಿ. ಚೇಚೆ, ಇದ್ರಲ್ಲಿ ಉಪಕಾರ ಏನ್ ಬಂತು? ನೀವು ಊರಿಗೆ ಹೊಸಬ್ರ? ನಿಮ್ಮನ್ನ ನಾನು ಯಾವತ್ತೂ ಇಲ್ಲಿ ನೋಡೇ ಇಲ್ವಲ್ಲ? ಹೌದು, ಭುವನಗಿರಿಯಿಂದ ಬಂದಿದ್ದೀವಿ. ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಾ, ನಿಮಗ್ ತುಂಬಾ ಒಳ್ಳೇದಾಗುತ್ತೆ. ಸರಿ, ನಾನು ಬರ್ತೀನಿ. ಅಮ್ಮ, ಈಗ ಸ್ವಲ್ಪ ಪರವಾಗಿಲ್ವಾ? ಪರವಾಗಿಲ್ಲಪ್ಪ. ಕಮಲಾ, ಎಷ್ಟು ಲಕ್ಷಣವಾಗಿದ್ಲಲ್ಲ ಹುಡುಗಿ. ಅಯ್ಯೋ, ಅವಳ ಹೆಸರು ಕೇಳೋದೆ ಮರ್ತೋದೆ. ಅಲ್ಲಿ ನೋಡಿ, ಬೀಗರು ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ ಅಂತ ಒಂದೇ ವರಾತು. ಒಳ್ಳೆ ಗತಿಗೆಟ್ಟವ್ರ ಥರ ಮದುವೆ ಮಾಡ್ಕೊಡ್ತಿದ್ದೀರಾ ಅಂತಿದ್ದಾರೆ. ನನಗಂತೂ ಕೇಳಿ ಕೇಳಿ ಸಾಕಾಯ್ತು. ಊಟ ತಿಂಡಿ ವಿಚಾರ ಬಿಡು ಮಾರಾಯ್ತಿ, ಅದು ಹೇಗೋ ಆಗತ್ತೆ. ಆದ್ರೆ ಎಲ್ಲಿ ಒಡವೆ ವಿಚಾರ ತೆಗೆದು ಎಲ್ರ ಮುಂದೆ ಜಗಳ ಮಾಡಿ ಮರ್ಯಾದೆ ತೆಗಿತಾರೋ ಅಂತ ನನಗೆ ಭಯ ಆಗಿದೆ. ನೀವು ಪ್ರಹ್ಲಾದಾಚಾರ್ಯರಿಗೆ ಹೇಳಿದೀನಿ ಅಂದ್ರಲ್ಲ, ಅವರು ಅವ್ರ ಸೊಸೆ ಒಡವೆನ ಮದುವೆ ಸಮಯಕ್ಕೆ ತಂದು ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರಿ. ಅವ್ರು ಇನ್ನೂ ಬರ್ಲಿಲ್ವೇ? ಬರ್ಲಿಲ್ಲ ಅಲ್ಲ, ಬರೋದಿಲ್ಲ ಅಂತ ಸುದ್ದಿ ಕಳಿಸಿದ್ದಾರೆ. ಯಾಕೆ? ಅವ್ರ ಹೆಂಡತಿ ಏನೋ ಗಲಾಟೆ ಮಾಡಿದ್ರಂತೆ. ನೀವೇನೋ ಮದುವೆ ಮಟ್ಟಿಗೆ ಒಡವೆ ತಗೊಂಡೋಗಿ ಕೊಟ್ಬಿಡ್ತೀರಿ, ಮದುವೆ ಆದ್ಮೇಲೆ ಹುಡುಗನ ಕಡೆಯವರು ಒಡವೆನ ಕಿತ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ಆಮೇಲೆ ಜಗಳ ಮಾಡಿ ಸ್ನೇಹ ಒಡವೆ ಎರಡನ್ನೂ ಕಳ್ಕೊಳ್ಳೋದಕ್ಕಿಂತ ಸ್ನೇಹ ಹೋದ್ರೆ ಹೋಗ್ಲಿ, ಒಡವೆ ಉಳಿಯತ್ತಲ್ಲ ಅಂದ್ರಂತೆ. ಸರಿಯಾಗಿ ಹೇಳಿದ್ದಾರೆ ಬಿಡಿ. ಈ ಬೀಗರು ವರ್ಷೆ ನೋಡಿದ್ರೆ ಹಾಗೆ ಮಾಡೋರೆ. ಮದುವೆ ಆದ್ಮೇಲೆ ಒಡವೆಗಳನ್ನ ಕೊಡ್ತೀವಿ ಅಂದ್ರೆ ಒಪ್ತಾರೋ ಇಲ್ವೋ, ಅದೇ ಆತಂಕ ಆಗ್ತಿದೆ ನನಗೆ. ಹಾಗಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಬನ್ನಿ, ಬೀಗರ ಹತ್ರ ಹೋಗಿ ಕೈ ಕಾಲು ಹಿಡಿದು ಮದುವೆ ಆದ್ಮೇಲೆ ಹೇಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಕೇಳಿದ್ರಾಯ್ತು. ಬನ್ನಿ ಹೋಗೋಣ. ಬಂದಿದ್ದಕ್ಕೂ ಸಾರ್ಥಕವಾಯ್ತು ಗುರುರಾಜ. ಶ್ರೀದೇವಿ ಭೂದೇವಿ ಸಹಿತ ಶ್ರೀಹರಿಯ ದರ್ಶನ ಮಾಡಿ ಸಾಕ್ಷಾತ್ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿದಷ್ಟೇ ಸಂತೋಷ ಆಯ್ತು. ಹೌದಮ್ಮ, ಇಷ್ಟತ್ರ ಇದ್ರು ನಾವು ಯಾವತ್ತೂ ಬಂದೇ ಇಲ್ಲ ನೋಡು. ಎಲ್ಲದಕ್ಕೂ ದೈವದ ಅನುಗ್ರಹ ಬೇಕು, ಋಣ ಕೂಡಿ ಬರಬೇಕು. ರೀ, ಅಲ್ಲಿ ಯಾವುದೋ ಮದುವೆ ನಡೀತಾ ಇದೆ, ನೋಡ್ಕೊಂಡು ಬರೋಣವಾ? ನೋಡ್ಕೊಂಡು ಬರೋದಿಕ್ಕೆ ಅದೇ ನಾಟಕನ ಗೊಂಬೆ ಆಟನ? ಮದ್ವೆ ಯಾರ್ದ್ಯಾರ್ದೋ ಮದ್ವೆಗೆ ದಿಢೀರಂತ ಹೋಗೋದು ಮರ್ಯಾದೆನಾ? ಯಾಕಪ್ಪ ಹಂಗಂತೀಯ? ಅವಳಿನ ಊಟಕ್ಕೆ ಹೋಗೋಣ ಅಂತಿದ್ದಾಳ. ಕ್ಷೇತ್ರಕ್ಕೆ ಬಂದಿದ್ದೀವಿ, ಯಾರೋ ಪುಣ್ಯಾತ್ಮರ ಮದುವೆ ನಡೀತಿದೆ, ಹೋಗಿ ಬರೋದ್ರಲ್ಲಿ ತಪ್ಪೇನಿದೆ? ಹಾಗೆ ಹೇಳಿ ಅತ್ತೆಯವ್ರಿಗೆ. ಶಾಸ್ತ್ರದ ಪ್ರಕಾರ ವರನನ್ನ ನಾರಾಯಣ ಸ್ವರೂಪ, ವಧುವನ್ನ ಲಕ್ಷ್ಮೀ ಸ್ವರೂಪ ಅಂತಾರೆ. ಇದನ್ನೇ ಶ್ರೀನಿವಾಸ ಕಲ್ಯಾಣ ಅನ್ಕೊಂಡ್ರೆ ಆಯ್ತು. ನಾವು ಬಂದಾಗ್ಲೇ ಮದ್ವೆ ನಡೀತಾ ಇದೆ ಅಂದ್ರೆ ಯಾವ ಜನ್ಮದ ಋಣನೋ ಏನೋ. ಹೋಗಿ 2 ಗಳಿಗೆ ನಿಂತು ಮಧುಮಕ್ಕಳಿಗೆ 2 ಅಕ್ಷತೆ ಕಾಳು ಹಾಕಿ ಬರೋಣ, ಏನ್ ತಪ್ಪಿಲ್ಲ. ನಡಿ. ಇವತ್ತು ನಿನ್ ಮದ್ವೆ ಕಣೆ, ನಗ್ತಾ ನಗ್ತಾ ಇರ್ಬೇಕು. ಯಾಕೆ ಧನಲಕ್ಷ್ಮಿ, ತುಂಬಾ ಆತಂಕದಲ್ಲಿದ್ಯಾ? ಏನಿಲ್ಲ ಕಣೆ, ಅದು ಸರ್ಸು ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಇನ್ನೂ ಬಂದೇ ಇಲ್ಲ. ಅಯ್ಯೋ, ಅವಳೆಲ್ಲ ಬರ್ತಾಳೆ, ನಿನ್ ಸಮಾಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ. ಅವರಪ್ಪ ಜಮೀನ್ದಾರು, ಶ್ರೀಮಂತರು ಮನೆ ಮಗಳು. ಅವ್ರ ಗೌರವಕ್ಕೆ ತಕ್ಕನಾಗಿ ಮದ್ವೆ ಆಗಿದ್ರೆ ಬರ್ತಿದ್ಲೋ ಏನೋ. ನಮ್ಮಂತ ಬಡವ್ರ ಮನೆ ಮದ್ವೆಗೆಲ್ಲ ಅವಳೆಲ್ಲ ಬರ್ತಾಳೆ, ಅದು ನಿನ್ ಭ್ರಮೆ ಅಷ್ಟೇ. ಹೌದು ಕಣೆ, ಸುಮ್ಮನೆ ಯೋಚನೆ ಮಾಡೋದು ಬಿಟ್ಬಿಡು. ಮುಹೂರ್ತ ಹತ್ರ ಬರ್ತಾ ಇದೆ. ಇಲ್ಲ ಕಣೆ, ಸರ್ಸು ಹಂಗಲ್ಲ. ಅವಳು ಯಾವತ್ತೂ ಶ್ರೀಮಂತರು ಬಡವ್ರ ಮಧ್ಯೆ ತಾರತಮ್ಯ ಮಾಡ್ದವಳೇ ಅಲ್ಲ.
ಹಾಗಿದ್ದಿದ್ರೆ ನಮ್ಮ ಜೊತೆ ಯಾವತ್ತೂ ಗೆಳೆತನನೇ ಮಾಡ್ತಾ ಇರಲಿಲ್ಲ. ಶ್ರೀಕೃಷ್ಣ ಹೇಗೆ ಕುಚೇಲನ ಹುಡ್ಕೋ ಬಂದನೋ ಹಾಗೆ ನಮ್ಮನೆಗೆ ಬಂದು ನಾವು ಕೊಟ್ಟಿದ್ದನ್ನೆಲ್ಲ ಆನಂದದಿಂದ ತಿಂತಾ ಇರಲಿಲ್ಲ. ಅವಳು ಅಪ್ಪಟ ಚಿನ್ನ, ಯಾವತ್ತೂ ಸುಳ್ಳು ಹೇಳ್ದವಳಲ್ಲ, ಹೇಳಿದ್ದನ್ನ ಯಾವತ್ತೂ ಮೀರಿದವಳು ಅಲ್ಲ. ಅವಳು ಬರ್ತೀನಿ ಅಂದಮೇಲೆ ಬಂದೇ ಬರ್ತಾಳೆ, ನೋಡ್ತಾ ಇರಿ. ಧನಲಕ್ಷ್ಮಿ ಕರಿತಾ ಇದ್ದಾರೆ ಬಾಮ. ಮಾವ, ಒಂದು ಸ್ವಲ್ಪ ಹೊತ್ತು ಇನ್ನೇನು ಸರ್ಸು ಬಂದ್ಬಿಡ್ತಾಳೆ. ಅವಳು ಬರೋ ಹಾಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ಲು ಕಣೆ. ಬಾರೆ ಹೋಗೋಣ. ಮದುಮಗಳನ್ನ ಕರ್ಕ ಬನ್ನಿ. ಮಧು ಎಷ್ಟು ಸುಂದರವಾಗಿದ್ದಾಳಲ್ಲ. ವರನೂ ಚೆನ್ನಾಗಿದ್ದೇನತ್ತೆ, ಅಂದವಾದ ಜೋಡಿ. ಏಯ್ ಇಲ್ಸ್ರ ಸಾಕು. ಏನ್ರಿ ಒಡವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ನಮ್ಮನೆ ಹ್ಯಾಮರ್ಸ್ಬೇಕು ಅಂತ ಮಾಡಿದ್ದೀರಾ? ಇಲ್ಲ ಬೀಗ್ರೆ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಮನೆ ಮಾರಾಟಕ್ಕಿಟ್ಟಿದ್ದೀವಿ, ಸದ್ಯಕ್ಕೆ ಮಾರಾಟ ಆಗಿಲ್ಲ. ಮನೆ ಮಾರಾಟ ಆಗ್ತಿದ್ದ ಹಾಗೆ ನಿಮ್ಮ ಒಡವೆ ಮಾಡಿಸ್ಕೊಟ್ಬಿಡ್ತೀವಿ. ದಯವಿಟ್ಟು ಮದುವೆ ನಡೆಯಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ. ನೆಟ್ಗೊಂದು ಊಟ ಇಲ್ಲ, ಉಪಚಾರ ಇಲ್ಲ, ಹೊರ ಉಪಚಾರ ಇಲ್ವೇ ಇಲ್ಲ. ಈಗ ನೋಡಿದ್ರೆ ಮಗಳು ಮೈ ಮೇಲೆ ಹಾಕ್ತೀನಿ ಅಂತ ಹೇಳ್ತಿದ್ದು ಒಡವೆನೂ ಇಲ್ಲ. ಏನೋ ದೂರ ಸಂಬಂಧಿ ಅಂತ ಬಂದ್ರೆ ನಮಗೆ ಮೋಸ ಮಾಡ್ತಿದ್ದೀರಲ್ಲ. ನೀವು ಬೇಡ, ನಿಮ್ಮ ಮಗಳು ಬೇಡ, ಈ ಮದುವೆನೂ ಬೇಡ. ಬೇಡಿ ಸ್ವಾಮಿ, ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಏನ್ರಿ ಕಾಲಾವಕಾಶ ಕೊಡೋದು? ನಿಮ್ಮ ಮಗಳು ಭಾಳ ಹಾಳು ಮಾಡ್ತಿರೋದು ನಾವಲ್ಲ, ನೀವು. ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಮಗಳನ್ನ ಯಾವ್ದಾದ್ರು ಹಾಳು ಭಾವಿತ್ತಲ್ಲಿ. ಅದು ಬಿಟ್ಟು ನಮ್ಮ ಕುತ್ತಿಗೆಗೆ ಯಾಕೆ ಕಟ್ಟಕ್ ಬರ್ತೀರಾ? ಏಯ್ ಇನ್ಯಾಕೆ ಅಲ್ಲೇ ನಿಂತೀಯ? ನಡಿಯ ಹೋಗೋಣ. ಸ್ವಲ್ಪ ತಡೀರಿ.